ಹೆಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಬಂದು ನಮ್ಮ ಪಕ್ಕದೂರಿನ ಜಾತ್ರೆ ವಿಡಿಯೋ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಅಂದರೆ 8 ವರ್ಷ ಆದಮೇಲೆ ಫಸ್ಟ್ ಟೈಮ್ ನಾನು ಈ ಜಾತ್ರೆಗೆ ಹೋಗ್ತಾ ಇರೋದು. ಸೊ ಇವತ್ತು ಕೊಂಡ ಇದ್ದಿದ್ದರಿಂದ ನಾವಿಷ್ಟು ಜನನು ಹೋಗ್ತಾ ಇದ್ದೀನಿ. ಜಶ್ವಿನ್ ಕರ್ಕೊಂಡು ಬರಲಿಲ್ಲ, ಯಾಕೆಂದರೆ ಸ್ಕೂಲ್ ಇತ್ತು, ಇನ್ನು ಮಲ್ಕೊಬಿಡ್ತಾಳೆ ಸ್ಕೂಲಲ್ಲಿ ಅಂತ ಅಂದ್ಬಿಟ್ಟು ಅವಳನ್ನ ನಾವು ಅಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಅಂದರೆ ನನ್ನ ಮದುವೆಯಾಗಿ ಅರೌಂಡ್ 8 ಇಯರ್ಸ್ ಆಯಿತು. 8 ಇಯರ್ ಆದಮೇಲೆ ನಾನು ಫಸ್ಟ್ ಟೈಮ್ ಈ ಜಾತ್ರೆಗೆ ಬರ್ತಾ ಇರೋದು, ಹಾಗೆ ಕೊಂಡೋತ್ಸವ ನೋಡ್ತಾ ಇರೋದು. ನಾವೆಲ್ಲರೂ ಕೂಡ 5:15ಗೆ ಬಂದ್ವಿ. ಸೊ ವಿನುತಾ ಪುನೂ ಕೂಡ ಕರ್ಕೊಂಡು ಬಂದಿದ್ಲು. ನಾನು ಜಶ್ವಿನ್ ಒಂದೇ ರೀಸನ್, ಸ್ಕೂಲ್ ಇರುತ್ತಲ್ವ, ಇನ್ನು ಮಲ್ಕೊಬಿಡ್ತಾಳೆ ಅನ್ನೋ ರೀಸನ್ಗೆ ಕರ್ಕೊಂಡು ಬರಲಿಲ್ಲ. ಸುದಿ ಜೊತೆನೇ ಬಿಟ್ಟು ಬಂದಿದೆ. ಸೊ ನಾವೆಲ್ಲ ಫಸ್ಟ್ ಹೋದ್ಮೇಲೆ ಅತ್ತೆ ಮಾವನೂ ಕೂಡ ಜಾಯ್ನ್ ಆದರು. ಸೊ ನೋಡ್ತಾ ಇರ್ಬೋದು ನೀವು 5:15ಗೆ ಎಷ್ಟು ಜನ ಸೇರಿದ್ದಾರೆ. ಹಾಗೆ ಫುಲ್ಲು ಕೊಂಡ ಏಲಿಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ದೇವಸ್ಥಾನದ ಹತ್ರ ಇನ್ನೇನು ದೇವ್ರು ಬತ್ತು ಅನ್ನೋ ಅಷ್ಟರಲ್ಲಿ ಈ ರೀತಿ ಕ್ರ್ಯಾಕರ್ಸ್ನೆಲ್ಲ ಹೊಡಿತಾಯಿದ್ರು. ನಮಗಂತೂ ತುಂಬ ಖುಷಿ ಆಯಿತು, ಏಕೆಂದರೆ ಫಸ್ಟ್ ಟೈಮ್ ಅಲ್ವಾ ಅಂತ ಹೇಳಿ. ನಾವು ಬಂದಾಗ ಸೂರ್ಯ ಇನ್ನೂ ಬಂದೇ ಇರಲಿಲ್ಲ. ಸೊ ಅದಾದಮೇಲೆ ಫುಲ್ ಬೆಳಕಾಗೋಯ್ತು. ನನಗಿದ್ದಿದ್ದು ಒಂದೇ ಚಿಂತೆ, ಜಶ್ವಿ ಸ್ಕೂಲ್ಗೆ ಲೇಟ್ ಆಗುತ್ತೆ, ಅವಳು ಟಿಫನ್ ಮಾಡಬೇಕು ಅನ್ನೋ ಚಿಂತೆ. ಇನ್ನೊಂದು ಕಡೆ ನೋಡಿದ್ರೆ ಫಸ್ಟ್ ಟೈಮ್ ಬಂದಿರೋದು, ಹೇಗೆ ನಡೀತೆ ಏನು ಎಂತು ಅಂತ ತಿಳ್ಕೊಬೇಕು ಅಂತ. ನೀವು ನೋಡ್ತಾ ಇರ್ಬೋದು ಆಗಲೇ ಎಷ್ಟೊಂದು ಜನ ಸಾಗರ ತುಂಬಿಟ್ಟಿದ್ದಾರೆ ಅಲ್ವಾ. ನಾನು ನೆಕ್ಸ್ಟ್ ಏನಾಗುತ್ತೆ ಅಂತ ನನ್ನ ಸಿಸ್ಟರ್ನ ಕೇಳ್ಕೊಂಡಿದ್ದೆ. ಏಕೆಂದರೆ ಅವಳು ಮದುವೆಯಾಗಿ 4 ಇಯರ್ಸ್ ಆದರೆ ಅವಳು ಆಲ್ಮೋಸ್ಟ್ 3 ಇಯರ್ಸ್ ಕೂಡ ಇಲ್ಲಿಗೆ ಬಂದಿದ್ದಾಳೆ. ಸೊ ಅವಳ ಹತ್ರ ನೆಕ್ಸ್ಟ್ ಹೆಂಗೆ ಏನು ಅಂತೆಲ್ಲ ಕೇಳಿಕೊಂಡು ಸೊ ನಾವು ಕೂಡ ಅದನ್ನು ನೋಡ್ಕೊಂಡ್ವಿ. ಇನ್ನೇನು ದೇವಸ್ಥಾನದ ಹತ್ರ ಬಂದಾದಮೇಲೆ ಇಲ್ಲಿ ವೀರಭದ್ರ ಸ್ವಾಮಿ ಇದ್ದಾರಲ್ವ, ಅವ್ರಿಗೆ ದೇವ್ರು ಬಂದು ಅವರು ಫುಲ್ಲು ಕೆಂಡದ ಮೇಲೆ ನಡೀತಾರೆ ಅಂತ ಇತ್ತು. ನೀವು ಅಲ್ಲಿ ನೋಡ್ತಾ ಇರೋದು ಪುನು ಎಲ್ಲ ಫುಲ್ಲು ಅವ್ರ ಅಪ್ಪನ ಹೆಗ್ಲು ಮೇಲೆ ಕುತ್ಕೊಂಡು ನೋಡ್ತಾ ಇದ್ದಾನೆ. ನನಗಾಗ ಒಂದು ಫೀಲ್ ಅನಿಸ್ತು, ನಮ್ಮ ಜಶ್ವಿನೂ ಕೂಡ ಕರ್ಕೊಂಡು ಬರಬೇಕಿತ್ತು, ನಾನು ಇನ್ನೆಲ್ಲ ಒಂದು ತೋರಿಸ್ಬೇಕಿತ್ತು ಅಂತ. ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ವಿಡಿಯೋ ಮುಖಾಂತರ ತೋರಿಸೋಣ ಅಂದ್ಕೊಂಡು ಸುಮ್ಮನಾದರೆ. ಇಲ್ಲಿ ಬಂದರೂ ಅವರಿಗೆ ದೇವ್ರು ಬರುತ್ತಲ್ವ, ಸೊ ಹಾಗಾಗಿ ಅವ್ರಿಗೆ ದೇವ್ರು ಬರಲಿಕ್ಕೋಸ್ಕರ ಡ್ಯಾನ್ಸ್ ಮಾಡಿ ಅವ್ರ ಮುಂದೆ ಪ್ರದರ್ಶನ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಅವ್ರಿಗೆ ದೇವ್ರು ಕೂಡ ಬಂದಾದಮೇಲೆ ಅದಕ್ಕೆ ಕಾಯೆಲ್ಲ ಮೇಲಿಸ್ತು, ಕತ್ತಿಲಿ ಹೊಡಿಯೋದಿರ್ಬೋದು, ಅಥವಾ ಅವರು ಕೆಂಡದ ಮೇಲೆ ಈಗ ನೋಡಿ ಹೆಂಗೆ ನಡ್ಕೊಂಡು ಹೋದ್ರು ಆ ರೀತಿ ನಡ್ಕೊಂಡು ಹೋಗೋದಿರ್ಬೋದು. ಒಂಥರ ನೋಡೋಕ್ಕೆ ಸ್ವಲ್ಪ ರೋಮಾಂಚನವಾಗಿತ್ತು, ಆದರೆ ನಮ್ಗೆ ಅಷ್ಟು ಕಾಣಲೂ ಇಲ್ಲ. ಸೊ ಈ ಮೊಬೈಲ್ ಮುಖಾಂತರನೇ ನನಗೂ ಕಾಣ್ತು. ಅಷ್ಟರಲ್ಲಿ ಇಲ್ಲಿಗೂ ಕೂಡ ಒಬ್ರಿಗೂ ಕೂಡ ದೇವ್ರು ಬಂತು. ಅಲ್ಲಿ ಜನಗಳು ಹೆಂಗೆ ಅಂತ ಹೇಳಿದ್ರೆ ಹಿಂದೆ ಇರೋರಿಗೆ ಕಾಣಲಿಕ್ಕೆ ಬಿಡೋಲ್ಲ, ಎಲ್ಲ ಅವರೇ ಫುಲ್ ಮುತ್ತಾಕೋಬಿಟ್ಟಿದ್ರು. ಸರಿ ಬಿಡು, ನಾನು ವೀಡಿಯೋ ಮಾಡ್ಕೊಂಡಾದ್ಮೇಲೆ ಮೊಬೈಲಲ್ಲೇ ನೋಡೋಣ ಅಂದ್ಕೊಂಡು ಸುಮ್ಮನಾದೆ. ಆ್ಯಂಡ್ ಕೆಂಡದ್ದು ಏನು ಆಶ್ಚರ್ಯ ಆಯಿತು ಅಂದರೆ, ನಾವು ಹೋದಾಗ ಸ್ವಲ್ಪ ಹೈಟಲ್ಲಿ ಇದ್ದಿದ್ದು ಕೆಂಡ ಬೆಳಕಾಗ್ತಾ ಫುಲ್ಲು ಒಂದು ಸಮತಟ್ಟಾಗೆ ಬಂದ್ಬಿಡ್ತು. ಇಲ್ಲಿ ದೇವ್ರು ಬಂದಿರೋರು ಏನು ಎಂತು ಅಂತ ಕೇಳ್ಕೊತ ಅವ್ರ ಕಾಲಿಗೆಲ್ಲ ನಮಸ್ಕಾರ ಬಿಟ್ಕೊಂಡು ಫುಲ್ ಆಶೀರ್ವಾದ ಎಲ್ಲ ತಗೊತಾಯಿದ್ರು. ದೆನ್ ಈ ಕಡೆ ಈ ಲೇಡೀಸ್ ಎಲ್ಲ ಅವರು ಹರಕೆ ಹೊತ್ಕೊಂಡಿರ್ತಾರೆ. ಸೊ ನನಗೆ ಅವ್ರು ಹೇಳಿದ ಪ್ರಕಾರ, ಅಂದರೆ ನಮ್ಮ ಸಿಸ್ಟರ್ ನಮ್ಮ ಅತ್ತೆ ಹೇಳಿದ ಪ್ರಕಾರ, ಸೊ ಅವರೆಲ್ಲ ತಲೆ ಮೇಲೆ ಟವಲ್ ಉಟ್ಕೊತಾ ಇರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಕೆಂಡ ಇರುತ್ತೆ ಅಲ್ವಾ, ಅದನ್ನೆಲ್ಲ ಅವ್ರ ಮೀನ್ಸ್ ಅವ್ರ ತಲೆ ಮೇಲೆ ಎರ್ಚುತ್ತಾರಂತೆ. ಆ ಥರ ಒಂದು ಹರಕೆ ಹೊತ್ಕೊಂಡಿರ್ತಾರೆ. ಅದನ್ನು ನೋಡಬೇಕು ಅಂತ ಫುಲ್ಲು ಕ್ಯೂರಿಯಾಸಿಟಿ ಇತ್ತು ನನಗೆ. ಬಟ್ ಈ ಬಾರಿ ಅದೇನೋ ಗೊತ್ತಿಲ್ಲ, ಅದನ್ನು ಮಾಡಲಿಲ್ಲ. ಬರೀ ದೇವ್ರದ್ದು ನೀರು ಇರುತ್ತಲ್ಲ ಅದನ್ನು ಮಾತ್ರ ಅವರು ಎರ್ಚಿದ್ರು ಅಷ್ಟೇ. ಕೆಂಡ ಏನೋ ಅವ್ರ ಮೇಲೆ ಎರ್ಚಿಲ್ಲ. ನಾನು ಅವರೆಲ್ಲ ಹಾಕೋತಾ ಇರೋದು ನೋಡಿ ಕೆಂಡನೇ ಎರ್ಚುತ್ತಾರೆ ಅಂದ್ಕೊಂಡಿದ್ದೆ, ಬಟ್ ಅದು ಮಾಡಲಿಲ್ಲ. ಫುಲ್ಲು ಈ ಥರ ನೀರನ್ನ ಎರ್ಚ್ಕೊಂಡು ಹೋದರು. ಸೊ ಇದೊಂಥರ ಹರಕೆ ಅಂತೆ ಈ ಕಡೆ. ನನಗೆ ಫಸ್ಟ್ ಟೈಮ್ ನೋಡಿ ಫುಲ್ ಖುಷಿನೂ ಆಯಿತು, ಒಟ್ಟಿನಲ್ಲಿ ಒಂದು ಕಡೆ ಬೇಜಾರಾಯಿತು. ಇಷ್ಟು ವರ್ಷ ಇಷ್ಟು ಪಕ್ಕದಲ್ಲಿದ್ದರೂ ನಾನೇನು ನೋಡಲೇ ಇಲ್ವಲ್ಲ. ಸೊ ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಲ್ಲ ನಾನು ಈ ರೀತಿ ಎಲ್ಲ, ಅಥವಾ ಅರ್ಲಿ ಮಾರ್ನಿಂಗ್ ಇರುತ್ತೆ ಹೋಗೋದೆಲ್ಲ ಮಾಡ್ಕೊಂಡಲ್ಲ, ಮಿಸ್ ಮಾಡ್ಕೊಂಡಲ್ಲ ಅನ್ನೋದೊಂದು ಫೀಲ್ ಆಯಿತು. ಏಕೆಂದರೆ ನಮ್ಮ ಕಡೆಯೂ ಜಾತ್ರೆ ಮಾಡ್ತಾರೆ, ಅಂದರೆ ನಮ್ಮ KR ನಗರ ಸೈಡು, ಬಟ್ ಈ ರೀತಿ ಎಲ್ಲ ಮಾಡ್ತಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನು ಅದೆಲ್ಲ ಆಯಿತು, ದೇವರೆಲ್ಲ ಹೋದರು ದೇವಸ್ಥಾನದ ಒಳಗಡೆ. ಇನ್ನು ನಾವು ಲೇಡೀಸ್ ಎಲ್ಲ ಇಲ್ಲೇ ಪೂಜೆ ಮಾಡ್ಕೊತಾ ಇದ್ದೀವಿ ಕೆಂಡಕ್ಕೆ, ಇದೇ ದೇವ್ರಂತ. ಸೊ ಅದೇ ದೇವಸ್ಥಾನ ಅದ್ರ ಆಪೋಸಿಟೇ ಇಲ್ಲಿ ಕೊಂಡ ಇದು ಮಾಡಿದರು. ಇಲ್ಲಿಗೆಲ್ಲ ಪೂಜೆ ಮಾಡಿಕೊಂಡು ಅದ್ರದ್ದು ಬೂದಿ ಎಲ್ಲ ಹಣೆಗಿಟ್ಕೊಂಡು ನಾವು ಕೂಡ ಇನ್ನು ದರ್ಶನಕ್ಕೆ ಹೊರಟ್ವಿ. ಸೊ ದೇವಸ್ಥಾನದ ಹತ್ರನೂ ಕೂಡ ಏನಷ್ಟು ರಶ್ ಇರಲಿಲ್ಲ. ನಾವು ಬೇಗನೆ ಬಂದಿದ್ದರಿಂದ ಸ್ವಲ್ಪ ನಮಗೆ ಎಲ್ಲನೂ ನೋಡೋ ಅವಕಾಶ ಕೂಡ ಸಿಕ್ತು. ಸೊ ಈ ವಿಡಿಯೋ ಮುಖಾಂತರ ನೀವು ಕೂಡ ನೋಡ್ಕೊಳ್ಳಿ ನಮ್ಮ ಕಡೆ ಯಾವ ರೀತಿ ಜಾತ್ರೆ ಮಾಡ್ತಾರೆ ಅಂತ. ಇನ್ನು ಜಾತ್ರೆ ಅಂದಮೇಲೆ ಆಟ ಸಾಮಾನು ಇದ್ದೇ ಇರುತ್ತೆ. ನಮ್ಮ ಜಶ್ವಿಗೆ ಏನಾದರೂ ಒಂದು ತೊಗೊಬೇಕು ಅಂತ ಅಂದ್ಕೊಂಡೆ, ಅಂದರೆ ವಾಟರ್ ಗನ್ ತೊಗೊಬೇಕು ಅಂದ್ಕೊಂಡೆ. ಬಟ್ ಇನ್ನು ಜಾತ್ರೆ ಫುಲ್ ಕಟ್ತಾ ಇರೋ ರೀಸನ್ನಿಂದ ವಾಟರ್ ಗನ್ ಆ ಥರ ಏನೂ ಇಟ್ಟಿರಲಿಲ್ಲ. ಸೊ ಇವಾಗ ನಾನು ವಿಡಿಯೋ ವಾಯ್ಸ್ ಓವರ್ ಕೊಡ್ತಾರೆ, ಬಂದು ನೈಟ್ ಆಗಿದ್ದರಿಂದ ನನ್ನ ವಾಯ್ಸ್ ಈ ರೀತಿ ಇದೆ. ಸೊ ನೋಡ್ತಾ ಇರ್ಬೋದು, ಇದು ಮಹದೇಶ್ವರ ದೇವಸ್ಥಾನ.
ರಾಮಪಟ್ಟಣ ಅಂತ ಒಂದು ಊರಿದೆ ಹುಣಸೂರು ಪಕ್ಕ, ಅಂದರೆ ನಮ್ಮ ಊರಿನ ಪಕ್ಕ. ಅಲ್ಲಿ ದೇವಸ್ಥಾನ ಇದು. ಅದ್ರ ಪಕ್ಕನೇ ಲಕ್ಷ್ಮಣ ತೀರ್ಥ ನದಿ ಕೂಡ ಇರೋದು. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಪ್ರಸಾದ ಕೊಟ್ಟರು, ಬಾತು ಮತ್ತು ಕೇಸರಿ ಬಾತು. ಇನ್ನು ಅದನ್ನೆಲ್ಲ ತಿನ್ಕೊಂಡು ನಾವು ಮನೆಗೆ ಹೋದ್ವಿ. ಇನ್ನು ಇದು ಸಂಜೆ ವ್ಲಾಗ್ ಆಗಿರುತ್ತೆ. ಸಂಜೆ ಅಷ್ಟರಲ್ಲಿ ನಾವು 3 ಜನನೂ ಕೂಡ ಹುಣಸೂರ್ಗೆ ಹೋಗೋಣ, ತುಂಬ ದಿನ ಆಯಿತು ಅಂತ ಹೇಳಿ ಹುಣಸೂರ್ಗೆ ಹೋದ ತಕ್ಷಣ ನನ್ನ ಮಗಳದ್ದು ಒಂದೇ ಆಟ, ನಾನು ಇಂಥದ್ದು ದೋಸೆ ತಿನ್ನಬೇಕು ಅಂತ. ಸರಿ ಮೇಡಮ್ ಆಯಿತು ಅಂದ್ಕೊಂಡು ಅವಳಿಗೂ ಒಂದು ದೋಸೆ ಕೊಡಿಸ್ಕೊಂಡು ನಾವು ಫಿಲ್ಟರ್ ಕಾಫಿ ಕುಟ್ಕೊಂಡು ಅವಳಿಗೆ ವೀಡಿಯೋ ಮಾಡ್ತಾಯಿದ್ರೆ ಅವಳು ಫುಲ್ಲು ನಾಚ್ಕೊಂತವಳೆ, ಮಾಡಿಬಿಡಿ ಅಂತ. ಅವಳು ಇವಾಗ ಒಂದು ಕಲ್ತ್ಬಿಟ್ಟಿದ್ದಾಳೆ ಗೈಸ್. ನಾವೆಲ್ಲರ ಹೊರಗಡೆ ಹೋದರೆ ಸಾಕು, ಹೋಟೆಲ್ಗೆ ಹೋಗೋಣ ಅಂತ ಆಟ ಹಿಡಿತಾಳೆ. ಬಟ್ ಅದು ನಾವೇ ಮಾಡಿಸಿರೋ ಅಭ್ಯಾಸ ಆಗಿದ್ದರಿಂದ ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ಕೇಳಂತಂದೇ ಹೆಲ್ದಿಯಾಗಿ ಕೇಳ್ತಾಳಲ್ಲ ಅನ್ನೋದೊಂದು ಖುಷಿ. ಇನ್ನು ಅಲ್ಲೇ ಅವಳಿಗೆ ದೋಸೆ ಎಲ್ಲ ಕೊಡಿಸ್ಕೊಂಡು ನನ್ನ ಫೇವ್ರೆಟ್ ಪ್ಲೇಸು ಮಹಾಲಕ್ಷ್ಮಿ. ಎಲ್ಲೋ ಬಂದು ಕೂಡ ತುಂಬ ದಿನ ಆಗಿತ್ತು. ಸೊ ಈ ಟೈಮ್ ಅವಳು ಸ್ವಲ್ಪ ಸ್ಪೆಷಲ್ ಸ್ವೀಟ್ನೇ ತೊಗೊಂಡ್ಳು. ಅದೆಲ್ಲ ಮುಗಿಸ್ಕೊಂಡು ಹುಣಸೂರಲ್ಲಿ ಒಂದು ಹೊಸ್ದಾಗಿ ಡಾಮಿನೋಸ್ ಓಪನ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಸರಿ ಡಾಮಿನೋಸ್ಗೊಂದ್ಸಲ ಹೋಗೋಣ ಅಂತ. ನಾನು ವೀಡಿಯೋ ಮಾಡ್ಬೇಕಾರೆಲ್ಲ ಜಶ್ವಿ ಟೂ ನಿಮ್ಮ ಜೊತೆ ಅಂತ ಹೇಳ್ತಾಯಿದ್ಲು. ಇನ್ನು ನೋಡಿ ಇದೆ ಅವಳು ತೊಗೊಂಡಿರೋಂಥ ಸ್ಪೆಷಲ್ ಸ್ವೀಟು ಕಾಜು ಬೈಟ್ಸ್ ಅಂತೆ. ನನಗೇನು ಅಷ್ಟು ಲೈಕ್ ಆಗಲಿಲ್ಲ, ಅವಳಿಗೂ ಕೂಡ ಅಷ್ಟು ಲೈಕ್ ಆಗಿಲ್ಲ. ಅವಳಿಗೆ ಫೇವ್ರೇಟ್ ಅಂದರೆ ಈ ಕಾಜು ರೋಲು ಅಥವಾ ಕಾಜುವಿಂದ ಮಾಡಿರುವಂತಹ ಡಿಫ್ರೆಂಟ್ ಸ್ವೀಟ್ಸ್ ಇರೋದು ತುಂಬ ಫೇವ್ರೇಟ್ ಆಗುತ್ತೆ. ಇದೇನಷ್ಟೇನು ಇಬ್ರಿಗೂ ಕೂಡ ಲೈಕ್ ಆಗಲಿಲ್ಲ. ಸೋಂಪಾಂಪುಡಿ ಥರ ಇತ್ತು ಅಷ್ಟೇ. ಸೊ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡ್ತಾ ಇದ್ದಾಳೆ, ಹೆಂಗೆ ಬರುತ್ತೆ ಹೇಗಿರುತ್ತೆ ಅಂತ. ಬಟ್ ಅವಳು ಎಕ್ಸೈಟ್ಮೆಂಟು ನೋಡ್ತಾ ಇರ್ಬೋದು, ಫುಲ್ಲೆಲ್ಲ ಡಿಸಪಾಯಿಂಟ್ಮೆಂಟೇ ಆಗೋಯ್ತು. ಆ ರೀತಿ ಟೇಸ್ಟ್ ಇತ್ತು. ಒಂದು 7 ಫ್ಲೇವರ್ 9 ಫ್ಲೇವರ್ 6 ಫ್ಲೇವರ್ ಇರುತ್ತೆ ಇದರಲ್ಲಿ. ಸೊ ಎಲ್ಲ 2 ಪೀಸ್ ಇರುತ್ತೆ. ಒಂದೊಂದು ಸೋಂಪಾಂಪುಡಿ ತಿನ್ನೋ ಟೇಸ್ಟ್ ಸ್ವಲ್ಪ ಆವ್ರೇಜ್ ಆಗೇ ಇತ್ತು. ಇನ್ನು ಪೇಪರ್ನೂ ಅಷ್ಟೇ ಕೆಳಗಡೆ ಇಡಬಾರ್ದು ಅಂತ ಬಾಕ್ಸ್ ಪ್ಲೇಟಲ್ಲಿ ಇಡ್ತಾಯಿದ್ಲು. ಆಮೇಲೆ ಅವಳಿಗೆ ಏನು ಅನಿಸ್ತು ಅಂತ ಅಂದ್ಬಿಟ್ಟು ನನ್ನ ಕೈಲೇ ಕಟ್ಲು. ಅದನ್ನೊಂದು ಬೈಟ್ ತಿಂದ್ಬಿಟ್ಟು ಸುಮ್ಮನೆ ಆಗೋದ್ಲು ಅವಳು. ಈಗ ಅವಳು ತೊಗೊಂಡಿರೋದು ರೋಸು. ಸೊ ಅವಳಿಗೆ ಅಷ್ಟು ಲೈಕ್ ಆಗಲಿಲ್ಲ, ಆದರೂ ಚೆನ್ನಾಗೈತೆ ಅಂದ್ಲು. ನೆಕ್ಸ್ಟು ಪಿಜ್ಜಾ ಬಂತು. ಪಿಜ್ಜಾ ತಿಂದ್ಕೊಂಡು ಇನ್ನು ನಾವು ಕೂಡ ಹೊರಟ್ವಿ. ಏಕೆಂದರೆ ನಾಳೆ ಕೂಡ ಜಾತ್ರೆ ಇದೆ ಅಲ್ವಾ, ಹಾಗಾಗಿ ಇವಾಗ ಬೇಗನೆ ಹೊರಟ್ವಿ. ಇನ್ನು ಮಾರ್ನಿಂಗ್ ಅವಳನ್ನ ಸ್ಕೂಲಿಗೆ ಕಳಿಸಿ ಅವಳು ಬರೋದು ಲೇಟ್ ಆಯಿತು. ಹಾಗಾಗಿ ಈ ಜಾತ್ರೆನ ನಾವು ನನ್ನ ಸಿಸ್ಟರ್ಸ್ ಫಸ್ಟ್ ಟೈಮ್ 3 ಜನನೂ ಕೂಡ ಹೋಗ್ತಾಯಿದ್ದೀವಿ. ಸೊ ಕೊಂಡಾಯೋದು ಬಂದು ಅರ್ಲಿ ಮಾರ್ನಿಂಗ್ ಆಯಿತು. ಇದಾದರೂ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಜಾತ್ರೆ. ಇದು ಸನ್ಸೆಟ್ಟು. ಸೊ ಮನೇಲಿ ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡು ಹೋಗೋದಾ ಬೇಡವಾ ಸೊ ನಡೀರಿ ಹೋಗೇ ಬಿಡೋಣ ಅಂತ. ಅಲ್ಲೆಲ್ಲ ನಮ್ಮ ಅತ್ತೆ ಮಾವರೆಲ್ಲ ಜಾತ್ರೆ ಆಗೋಗಿರುತ್ತೆ, ಈಗ ಹೋಗಿ ಏನು ಮಾಡ್ತೀರಾ ಅಂತ ಅಂದರು. ನಾನು ಪರವಾಗಿಲ್ಲ ನೋಡಲೇಬೇಕು, ಫಸ್ಟ್ ಟೈಮು. ಆ್ಯಕ್ಚುಲಿ ಇದು ತೆಪ್ಪೋತ್ಸವ ಇತ್ತು. ತೆಪ್ಪೋತ್ಸವ ಟೈಮ್ಗೆ ನಾವು ಬರೋಕ್ಕಾಗಿಲ್ಲ ಅಂತ ಹೇಳಿ ನಾವು ಜಾತ್ರೆಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಸೊ ಸಡನ್ನಾಗಿ ಬೇಗನೆ ರೆಡಿಯಾಗಿ ಬಂದ್ವಿ. ವಿನುತಾ ಮತ್ತು ಕೀರ್ತಿ ಇಬ್ಬರು ಆಲ್ರೆಡಿ ಹೋಗಿದ್ದು ಬಂದರು. ಇನ್ನು ಮತ್ತೆ ಒಂದ್ಸಲ ದೇವ್ರ ದರ್ಶನ ಮುಗಿಸ್ಕೊಂಡು ಜಾತ್ರೆ ಸುತ್ತಕ್ಕೆ ಹೋದ್ವಿ. ಸೊ ಈ ವಿಡಿಯೋ ಹೆಂಗಾಗಿರುತ್ತೆ ಅಂದರೆ ಈ ವಿಡಿಯೋದಲ್ಲಿ ಏನೇನಾಗಿದೆ ಎಲ್ಲ ಮೊದಲನೇ ಸಲ ಅಂತಲೇ ಹೇಳ್ಬೋದು. ಒಂದು ಡಾಮಿನೋಸ್ಗೆ ಹೋಗಿದ್ರಿರ್ಬೋದು, ಅದು ಹುಣಸೂರಲ್ಲಿ ಫಸ್ಟ್ ಟೈಮು. ಈ ಜಾತ್ರೆ ಬೆಳಗಿನ ಕೊಂಡ ಅದೆಲ್ಲ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇನ್ನು ಜಾತ್ರೆಗೆ ಹೋದರೆ ಏನು ಶಾಪಿಂಗ್ ಮಾಡದೇ ಇರೋಕ್ಕಾಗುತ್ತಾ ಅಂತ ಹೇಳಿ ನಾವು ಕೂಡ ಮಕ್ಕಳಿಗೆ ಶಾಪಿಂಗ್ ಮಾಡ್ಕೊಂಡ್ವಿ. ಹಾಗೆ ಮುಂದೆ ಒಂದು ವಿಡಿಯೋ ಬರುತ್ತೆ, ಅದಕ್ಕೋಸ್ಕರನಂತಲೂ ನಾವು ಕೂಡ ಶಾಪಿಂಗ್ ಮಾಡ್ಕೊಂಡ್ವಿ. ಸೊ ನಮಗೆ ಶಾಪಿಂಗ್ ಮಾಡೋ ಅಂಥ ಐಡಿಯಾ ಕೂಡ ಏನಿರಲಿಲ್ಲ, ಮಕ್ಳಿಗೆ ಮಾಡೋಣ ಅನಿಸ್ತು. ಸೊ ಅದಾದಮೇಲೆ ಒಂದು ಥಿಂಗ್ ಬಂತು, ಜಶ್ವಿಗೆ ವಾಟರ್ ಗನ್ ಅವತ್ತು ತೊಗೊಳಕ್ಕಾಗಲಿಲ್ಲ ಅಂತ ಹೇಳಿ ನಾವು ಇವಾಗ ವಾಟರ್ ಗನ್ನ ತೊಗೊಂಡು ಚುರುಮುರಿ ಎಲ್ಲ ತಿನ್ಕೊಂಡು ಇನ್ನು ನೆಕ್ಸ್ಟ್ ಏನೇನಿದೆ ಅಂತ ನೋಡೋಕೆ ಹೋದರೆ, ಇನ್ನು ನಮ್ಮ ಹೆಣ್ಮಕ್ಳು ಬುದ್ಧಿ ಗೊತ್ತಲ್ಲ, ಇಯರಿಂಗ್ ಅಂತೆ ಅದಂತೆ ಇದಂತೆ ಅಂತ. ಸೊ ಅದೆಲ್ಲ ತೊಗೊಂಡು ಇನ್ನು ನಾವು ಕೂಡ ಅಲ್ಲಿ ಮಸಾಲೆ ಪೂರಿ ತಿಂದ್ಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ಇನ್ನು ನಾವು ಕೂಡ ಕಡಲೆಪುರಿ ಅದು ಇದು ಅಂತೆಲ್ಲ ಸ್ವಲ್ಪ ತಗೊಂಡು ಜಾತ್ರೆನ ಮುಗಿಸಿದ್ವಿ. ಸೊ ನಾವು ಬಂದಿದ್ದು ಸ್ವಲ್ಪ ಲೇಟಾಗಿ ಆದರೂ ಹೋಗಿದ್ದು ಸ್ವಲ್ಪ ಬೇಗನೆ ಆಯಿತು ಜಾತ್ರೆ. ಏನು ಬಟ್ ಒನ್ ಥಿಂಗ್ ಅಂದರೆ 2 ಟೈಮ್ ಕೂಡ ನಾನು ನನ್ನ ಮಗಳನ್ನ ಕರ್ಕೊಂಡು ಬರಲಿಲ್ಲ, ಅವಳಿಗೆ ಜಾತ್ರೆ ತೋರಿಸ್ಲಿಲ್ಲ ಅನ್ನೋದೇ ನನಗೆ ಬೇಜಾರಾಯಿತು. ಇರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡಿದಾಗ ಜಾತ್ರೆಯಲ್ಲಿ ಇದ್ದೀನಿ ಅಂದ ತಕ್ಷಣ ಸ್ವಲ್ಪ ಅಳ್ತಲು. ಅದಾದಮೇಲೆ ಅವಳು ಸರಿ ಆದಳು. ದೆನ್ ಆದಮೇಲೆ ಅವಳಿಗೆ ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ಮನೆಗೆ ಬಂದಾಗ ತೋರಿಸಿದ ತಕ್ಷಣ ಸಮಾಧಾನ ಆದಳು. ಸೊ ಇಷ್ಟ ಆಗಿತ್ತು ನಮ್ಮ ಈ ಜಾತ್ರೆ ವ್ಲಾಗ್ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.